1907 ಸೆಪ್ಟೆಂಬರ್ 28ರಂದು ಭಗತ್ ಸಿಂಗ್ ಅವರು ಜನಿಸಿದರು. ಅವರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕ್ರಾಂತಿಕಾರಿ. ಭಗತ್ ಸಿಂಗ್ ಬಾಲ್ಯದಿಂದಲೂ ಬ್ರಿಟಿಷರ ದೌರ್ಜನ್ಯವನ್ನು ಕಂಡಿದ್ದರು. ಇದರಿಂದಾಗಿ ದೇಶವನ್ನು ಸ್ವತಂತ್ರಗೊಳಿಸುವ ಭಾವನೆ ಅವರಲ್ಲಿ ಆಳವಾಗಿ ಬೇರೂರಿತ್ತು. 1928ರಲ್ಲಿ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣರಾದರು. ಆಗಿನ ಲಾಹೋರ್ ಪೊಲೀಸ್ ಎಸ್ಪಿ ಜೇಮ್ಸ್ ಎ ಸ್ಕಾಟ್ ನೇತೃತ್ವದಲ್ಲಿ ಈ ಲಾಠಿ ಚಾರ್ಜ್ ನಡೆದಿತ್ತು. ಈ ಘಟನೆಯಿಂದ ಭಗತ್ ಸಿಂಗ್ ತೀವ್ರವಾಗಿ ಕೋಪಗೊಂಡರು ಮತ್ತು ಲಾಲಾ ಲಜಪತ್ ರಾಯ್ ಅವರ ಸಾವಿನ ಸೇಡು ತೀರಿಸಿಕೊಳ್ಳಲು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಕಾಟ್ ಅವರನ್ನು ಕೊಲ್ಲಲು ಯೋಜಿಸಿದರು. ಆದಾಗ್ಯೂ ಅವರು ಆಕಸ್ಮಿಕವಾಗಿ ಸ್ಕಾಟ್ ಬದಲಿಗೆ ಜಾನ್ ಪಿ ಸೌಂಡರ್ಸ್ ಅನ್ನು ಕೊಂದರು. ಈ ಘಟನೆಯ ನಂತರ ಭಗತ್ ಸಿಂಗ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಲಾಹೋರ್ ಬಿಡಬೇಕಾಯಿತು. ಅದರ ನಂತರ 1929ರಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ಬ್ರಿಟಿಷ್ ಸಂಸತ್ತಿನ ಕೇಂದ್ರ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದರು. ಈ ಬಾಂಬ್ ಎಸೆಯುವ ಉದ್ದೇಶವು ಯಾರಿಗೂ ಹಾನಿ ಮಾಡುವುದು ಆಗಿರಲಿಲ್ಲ. ಬದಲಾಗಿ ಭಾರತೀಯ ಯುವಕರು ಇನ್ನು ಮುಂದೆ ಮೌನವಾಗಿ ಕುಳಿತುಕೊಳ್ಳುವುದಿಲ್ಲ ಎಂದು ಬ್ರಿಟಿಷರಿಗೆ ಹೇಳುವುದಾಗಿತ್ತು. ಸುಮಾರು 2 ವರ್ಷಗಳ ಕಾಲ ಜೈಲಿನಲ್ಲಿದ್ದ ನಂತರ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಅವರನ್ನು 1931ರ ಮಾರ್ಚ್ 23ರಂದು ಗಲ್ಲಿಗೇರಿಸಲಾಯಿತು. ಈ ದಿನವನ್ನು ದೇಶದಲ್ಲಿ ಪ್ರತಿ ವರ್ಷ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ. 2016ರ ಸೆಪ್ಟೆಂಬರ್ 28ರಂದು ಮಧ್ಯರಾತ್ರಿ ಭಾರತೀಯ ಸೇನೆಯು ಉರಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ಈ ಕ್ರಮ ಕೈಗೊಂಡಿತ್ತು. 2016ರ ಸೆಪ್ಟೆಂಬರ್ 18ರಂದು ಜಮ್ಮು ಮತ್ತು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿರುವ ಭಾರತೀಯ ಸೇನಾ ನೆಲೆಯ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ಸರ್ಜಿಕಲ್ ಸ್ಟ್ರೈಕ್ ನಡೆಸಲಾಯಿತು. ಆ ಭಯೋತ್ಪಾದಕ ದಾಳಿಯಲ್ಲಿ 17 ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದರು. ಈ ದಾಳಿಯು ದೇಶಾದ್ಯಂತ ಕೋಪವನ್ನು ಹರಡಿತ್ತು ಮತ್ತು ಸೇಡು ತೀರಿಸಿಕೊಳ್ಳುವಂತೆ ಬೇಡಿಕೆಗಳನ್ನು ಇಡಲಾಗಿತ್ತು. ಅದರ ನಂತರ 2016ರ ಸೆಪ್ಟೆಂಬರ್ 28ರ ರಾತ್ರಿ ಭಾರತೀಯ ಸೇನೆಯ ವಿಶೇಷ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ಲಾಂಚ್ ಪ್ಯಾಡ್ಗಳ ಮೇಲೆ ದಾಳಿ ಮಾಡಿದವು. ಸೇನೆಯು ಗಡಿ ನಿಯಂತ್ರಣ ರೇಖೆಯನ್ನು 2-3 ಕಿಲೋಮೀಟರ್ ದಾಟಿ ಹಲವು ಭಯೋತ್ಪಾದಕರ ಅಡಗುತಾಣಗಳನ್ನು ಧ್ವಂಸಗೊಳಿಸಿತ್ತು. ನವಭಾರತವು ಭಯೋತ್ಪಾದನೆಯ ವಿರುದ್ಧ ಮೌನವಾಗಿರುವುದಿಲ್ಲ ಮತ್ತು ತನ್ನ ಸೈನಿಕರ ತ್ಯಾಗಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಸಂಪೂರ್ಣವಾಗಿ ಸಮರ್ಥವಾಗಿದೆ ಎಂಬುದನ್ನು ಈ ಸರ್ಜಿಕಲ್ ಸ್ಟ್ರೈಕ್ ಸಾಬೀತುಪಡಿಸಿತು. ಇದು ಭಯೋತ್ಪಾದಕರಿಗೆ ಮತ್ತು ಅವರನ್ನು ಬೆಂಬಲಿಸುವ ದೇಶಗಳಿಗೆ ಬಲವಾದ ಸಂದೇಶವಾಗಿತ್ತು. 2019ರಲ್ಲಿ ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಎಂಬ ಚಲನಚಿತ್ರವನ್ನು ನಿರ್ಮಿಸಲಾಯಿತು. ಇದರಲ್ಲಿ ಈ ಕಾರ್ಯಾಚರಣೆಯನ್ನು ವಿವರವಾಗಿ ತೋರಿಸಲಾಗಿದೆ. ಈ ಚಿತ್ರವು ಅತ್ಯಂತ ಯಶಸ್ವಿಯಾಯಿತು ಮತ್ತು ಭಾರತೀಯರಲ್ಲಿ ದೇಶಭಕ್ತಿಯ ಭಾವನೆಯನ್ನು ಮತ್ತಷ್ಟು ಬಲಪಡಿಸಿತು. ಲತಾ ಮಂಗೇಶ್ಕರ್ ಅವರು 1929ರ ಸೆಪ್ಟೆಂಬರ್ 28ರಂದು ಇಂದೋರ್ನಲ್ಲಿ ಜನಿಸಿದರು. ಅವರು ಭಾರತೀಯ ಸಂಗೀತ ಮತ್ತು ಗಾಯನ ಕ್ಷೇತ್ರದ ಪ್ರಮುಖ ಸಾಧಕಿ. ಅವರನ್ನು ಸ್ವರ ಕೋಗಿಲೆ ಮತ್ತು ಗಾಯನದ ರಾಣಿ ಎಂದು ಕರೆಯಲಾಗುತ್ತದೆ. ಲತಾ ಮಂಗೇಶ್ಕರ್ ಅವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಮೊದಲ ಚಿತ್ರ ಕೀರ್ತಿ ಹಸಲ್ ಮೂಲಕ ಅವರು ತಮ್ಮ ಗಾಯನ ಲೋಕಕ್ಕೆ ಪಾದಾರ್ಪಣೆ ಮಾಡಿದರು. ಆರಂಭದಲ್ಲಿ ಅವರ ಹಾಡುಗಳು ಹೆಚ್ಚು ಮನ್ನಣೆ ಪಡೆಯದಿದ್ದರೂ ಕೂಡ ಅವರ ಧ್ವನಿಯ ಸೌಂದರ್ಯವು ಶೀಘ್ರದಲ್ಲೇ ಭಾರತೀಯ ಚಿತ್ರರಂಗದಲ್ಲಿ ಪ್ರಮುಖ ಸ್ಥಾನವನ್ನು ಗಳಿಸಿತು. ಲತಾ ಮಂಗೇಶ್ಕರ್ ಅವರು ಹಿಂದಿ, ಮರಾಠಿ, ಬೆಂಗಾಲಿ, ಗುಜರಾತಿ, ಪಂಜಾಬಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರ ಗಾಯನದ ವ್ಯಾಪ್ತಿಯು ಬಹಳ ವಿಶಾಲ ಮತ್ತು ವೈವಿಧ್ಯಮಯವಾಗಿತ್ತು. ಅವರು ತಮ್ಮ ಗಾಯನ ವೃತ್ತಿ ಜೀವನದಲ್ಲಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 30,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರು ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಹಲವಾರು ಬಾರಿ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಲತಾ ಮಂಗೇಶ್ಕರ್ ಅವರಿಗೆ 2001ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ನೀಡಲಾಯಿತು. ಅವರು 2022ರ ಫೆಬ್ರವರಿ 6ರಂದು ಕೊನೆಯುಸಿರೆಳೆದರು. ಶೇಖ್ ಹಸೀನಾ ಅವರು 1947ರ ಸೆಪ್ಟೆಂಬರ್ 28ರಂದು ಬಾಂಗ್ಲಾದೇಶದ ತುಂಗಿಪಾರಾದಲ್ಲಿ ಜನಿಸಿದರು. ಅವರು 1996ರ ಜೂನ್ನಿಂದ 2001ರ ಜುಲೈವರೆಗೆ ಮತ್ತು ಪುನಃ 2009ರ ಜನವರಿಯಿಂದ 2024ರ ಆಗಸ್ಟ್ವರೆಗೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ರಾಜಕಾರಣಿ. ಅವರು ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷರಾಗಿದ್ದ ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು. ಒಟ್ಟು 20
ವರ್ಷಗಳ ಅಧಿಕಾರಾವಧಿಯೊಂದಿಗೆ ಅವರು ಬಾಂಗ್ಲಾದೇಶದ ಇತಿಹಾಸದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿ ಮತ್ತು ವಿಶ್ವದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಸರ್ಕಾರಿ ಮಹಿಳಾ ಮುಖ್ಯಸ್ಥರು ಎನಿಸಿದ್ದಾರೆ. ಹಿಂಸಾತ್ಮಕ ಪ್ರತಿಭಟನೆಗಳ ಸರಣಿಯ ನಂತರ 2024ರಲ್ಲಿ ಮಿಲಿಟರಿ ದಂಗೆಯ ಮೂಲಕ ಅವರ ಸರ್ಕಾರವನ್ನು ರದ್ದುಗೊಳಿಸಲಾಯಿತು. ಇದಾದ ನಂತರ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದಿದ್ದಾರೆ. ಶೇಖ್ ಹಸೀನಾ ಅವರ ಆಳ್ವಿಕೆಯಲ್ಲಿ ಬಾಂಗ್ಲಾದೇಶವು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಸುಧಾರಣೆಯನ್ನು ಕಂಡಿತು. ಬಾಂಗ್ಲಾದೇಶದ ಆರ್ಥಿಕತೆಯು ವೇಗವಾಗಿ ಬೆಳೆಯಿತು ಮತ್ತು ಬಡತನದ ಪ್ರಮಾಣವೂ ಕಡಿಮೆಯಾಯಿತು. ಅವರ ನಾಯಕತ್ವದಲ್ಲಿ ಬಾಂಗ್ಲಾದೇಶದಲ್ಲಿ ಮಹಿಳಾ ಸಬಲೀಕರಣದ ಅನೇಕ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಜಾರಿಗೆ ತರಲಾಯಿತು. ಶೇಖ್ ಹಸೀನಾ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಲ್ಲಿ ಪ್ರಮುಖ ಸುಧಾರಣೆಗಳನ್ನು ಮಾಡಿದ್ದರು. ಹಾಗೆಯೇ ಅವರ ಅಧಿಕಾರಾವಧಿಯಲ್ಲಿ ಭಾರತ ಬಾಂಗ್ಲಾದೇಶದ ಸಂಬಂಧಗಳು ಸಹ ಬಲಗೊಂಡಿದ್ದವು. 1928ರ ಸೆಪ್ಟೆಂಬರ್ 28ರಂದು ಪ್ರಸಿದ್ಧ ಸ್ಕಾಟಿಷ್ ವಿಜ್ಞಾನಿ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ವಿಶ್ವದ ಮೊದಲ ಪ್ರತಿಜೀವಕ ಔಷಧವಾದ ಪೆನ್ಸಿಲಿನ್ ಅನ್ನು ಕಂಡುಹಿಡಿದರು. ಈ ಆವಿಷ್ಕಾರವು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿತು ಮತ್ತು ಅನೇಕ ಮಾರಣಾಂತಿಕ ಕಾಯಿಲೆಗಳ ಚಿಕಿತ್ಸೆಯನ್ನು ಸಾಧ್ಯವಾಗಿಸಿತು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಲಂಡನ್ನ ಸೇಂಟ್ ಮೇರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಬ್ಯಾಕ್ಟೀರಿಯಾ ಶಾಸ್ತ್ರಜ್ಞ. ಒಂದು ದಿನ ಅವರು ಆಕಸ್ಮಿಕವಾಗಿ ಸ್ಟ್ಯಾಫಿಲೋಕೋಕಸ್ ಬ್ಯಾಕ್ಟೀರಿಯಾದಿಂದ ತುಂಬಿದ ಆಹಾರವೊಂದನ್ನು ತೆರೆದು ಹಾಗೆಯೇ ಇಟ್ಟಿದ್ದರು. ಕೆಲವು ದಿನಗಳ ನಂತರ ನೋಡಿದಾಗ ಆ ಆಹಾರದಲ್ಲಿ ಶಿಲೀಂಧ್ರ ಬೆಳೆದಿತ್ತು ಮತ್ತು ಶಿಲೀಂಧ್ರ ಬೆಳೆದ ಜಾಗದ ಸುತ್ತಲಿನ ಬ್ಯಾಕ್ಟೀರಿಯಾ ನಾಶವಾಗಿರುವುದು ಕಂಡಿತು. ಈ ಶಿಲೀಂಧ್ರವು ಪೆನ್ಸಿಲಿಯಂ ನೋಟಾಟಮ್ ಆಗಿತ್ತು. ಈ ಘಟನೆಯಿಂದಾಗಿ ಈ ಶಿಲೀಂಧ್ರದಿಂದ ಬಿಡುಗಡೆಯಾದ ವಸ್ತುವು ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಫ್ಲೆಮಿಂಗ್ ಅರ್ಥ ಮಾಡಿಕೊಂಡರು. ಪೆನ್ಸಿಲಿನ್ ಬಳಕೆಯು ಸೋಂಕಿನಿಂದಾಗುವ ಮರಣದ ಪ್ರಮಾಣದಲ್ಲಿ ತೀವ್ರ ಕುಸಿತಕ್ಕೆ ಕಾರಣವಾಯಿತು. ಫ್ಲೆಮಿಂಗ್ ಅವರ ಈ ಆವಿಷ್ಕಾರದ ನಂತರ ಅನೇಕ ವಿಜ್ಞಾನಿಗಳು ಅದರ ಮೇಲೆ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿದರು. ವಿಜ್ಞಾನಿಗಳಾದ ಹೋವಾರ್ಡ್ ಫ್ಲೋರಿ ಮತ್ತು ಅರ್ನ್ಸ್ಟ್ ಬೋರಿಸ್ ಚೆನ್ ಪೆನ್ಸಿಲಿನ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವ ವಿಧಾನವನ್ನು ಕಂಡುಹಿಡಿದರು. ಆ ಮೂಲಕ ಪ್ರಪಂಚದಾದ್ಯಂತ ಅದರ ಬಳಕೆ ಸಾಧ್ಯವಾಯಿತು. ಇದಕ್ಕಾಗಿ ಫ್ಲೆಮಿಂಗ್, ಫ್ಲೋರಿ ಮತ್ತು ಚೆನ್ ಅವರಿಗೆ 1945ರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. 2008ರ ಸೆಪ್ಟೆಂಬರ್ 28ರಂದು ಫಾಲ್ಕನ್ 1 ಹೆಸರಿನ ಖಾಸಗಿ ರಾಕೆಟ್ ಅನ್ನು ಉಡಾವಣೆ ಮಾಡಲಾಯಿತು. ರಾಕೆಟ್ ಅನ್ನು ಸ್ಪೇಸ್ ಎಕ್ಸ್ ಅಭಿವೃದ್ಧಿಪಡಿಸಿತ್ತು ಮತ್ತು ಅಮೆರಿಕದ ವಾಣಿಜ್ಯೋದ್ಯಮಿ ಎಲಾನ್ ಮಸ್ಕ್ ಅವರ ಕಂಪನಿಯು ಅದನ್ನು ನಿರ್ವಹಿಸುತ್ತಿತ್ತು. ಇದು ವಿಶ್ವದ ಮೊದಲ ಖಾಸಗಿಯಾಗಿ ಅಭಿವೃದ್ಧಿಪಡಿಸಿದ ದ್ರವ ಇಂಧನ ರಾಕೆಟ್ ಆಗಿತ್ತು. ಇದು ಸಣ್ಣ ಮತ್ತು ಕಡಿಮೆ ವೆಚ್ಚದ ರಾಕೆಟ್ ಆಗಿದ್ದು ಪ್ರಾಥಮಿಕವಾಗಿ ಸಣ್ಣ ಉಪಗ್ರಹಗಳನ್ನು ಕಕ್ಷೆಗೆ ಉಡಾಯಿಸಲು ವಿನ್ಯಾಸಗೊಳಿಸಲಾಗಿತ್ತು. 2 ಹಂತದ ಕಕ್ಷೆಯ ರಾಕೆಟ್ನ ಮೊದಲ ಹಂತವು ಒಂದೇ ಮೆರ್ಲಿನ್ ಎಂಜಿನ್ನಿಂದ ಚಾಲಿತವಾಗಿತ್ತು ಮತ್ತು ಎರಡನೇ ಹಂತವು ಒಂದೇ ಕೆಸ್ಟ್ರಲ್ ಎಂಜಿನ್ನಿಂದ ಚಾಲಿತವಾಗಿತ್ತು. ಅದನ್ನು ಒಟ್ಟು 5 ಬಾರಿ ಲಾಂಚ್ ಮಾಡಲಾಗಿತ್ತು. 3 ವಿಫಲ ಉಡಾವಣಾ ಪ್ರಯತ್ನಗಳ ನಂತರ 2008ರ ಸೆಪ್ಟೆಂಬರ್ನಲ್ಲಿ ತನ್ನ 4ನೇ ಪ್ರಯತ್ನದಲ್ಲಿ ಫಾಲ್ಕನ್ 1 ಸಮೂಹ ಸಿಮ್ಯುಲೇಟರ್ನೊಂದಿಗೆ ಕಕ್ಷೆಯನ್ನು ಪ್ರವೇಶಿಸಿತು. 2009ರ ಜುಲೈ 14ರಂದು ಫಾಲ್ಕನ್ 1 ತನ್ನ 2ನೇ ಯಶಸ್ವಿ ಹಾರಾಟವನ್ನು ನಡೆಸಿತು.